ಆಷಾಢ ಮಾಸದ ಶುಕ್ರವಾರದ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ನಮಗಿರುವಂತಹ ದಟ್ಟ ದಾರಿದ್ರ್ಯವನ್ನು ಕಳೆದು ಅಷ್ಟ ಐಶ್ವರ್ಯಗಳನ್ನು ಭೋಗಭಾಗ್ಯಗಳನ್ನು ಕರುಣಿಸ್ತಾಳೆ ಆ ಮಹಾತಾಯಿ. ತುಂಬನೇ ಸರಳ ವಿಧಾನದಲ್ಲಿ ಕಳಸವನ್ನು ಸ್ಥಾಪನೆ ಮಾಡಿ ಆಷಾಢ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗತ್ತೆ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಂತಂದರೆ ಶುಚಿ ಶುಭ್ರತೆ ಬಹಳನೇ ಮುಖ್ಯ. ಹಾಗಾಗಿ ಆಷಾಢ ಮಾಸದ ಶುಕ್ರವಾರ ದಿವಸ ನೀವು ಲಕ್ಷ್ಮೀ ವ್ರತವನ್ನು ಮಾಡ್ತೀರಾ ಅಂತಂದರೆ ಮನೆಯನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ. ಹಾಗೆ ಮನೆಯನ್ನು ಒರೆಸೋವಂಥ ನೀರಿಗೆ ಸ್ವಲ್ಪ ಗೋಮೂತ್ರವನ್ನು, ಅರಿಶಿನ, ಉಪ್ಪನ್ನು ಹಾಕಿ ಮನೆಯನ್ನು ಒರೆಸಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಇದ್ದರೆ ಲಕ್ಷ್ಮೀ ಫೋಟೋವನ್ನು ನೀಟಾಗಿ ಒರೆಸಿ ಅರಿಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಿ, ಅನಂತರ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಸುಗಂಧ ಭರಿತವಾದಂಥ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ, ಕಮಲದ ಹೂವಾಗಿರ್ಬೋದು, ಮಲ್ಲಿಗೆ ಹೂವಾಗಿರ್ಬೋದು, ಸಂಪಿಗೆ ಹೂವಾಗಿರ್ಬೋದು, ಸೇವಂತಿಗೆ, ಗುಲಾಬಿ, ಈ ರೀತಿ ಘಮಭರಿತವಾದಂಥ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೊಳ್ಳಿ. ಅನಂತರ 2 ದೀಪಗಳನ್ನು ಹಚ್ಚಬೇಕು ಲಕ್ಷ್ಮೀ ದೇವಿಯ ಅಕ್ಕಪಕ್ಕ. ದೀಪಗಳನ್ನು ಕೂಡ ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ಅವುಗಳಿಗೆ ಎಣ್ಣೆ ಬತ್ತಿಯನ್ನು ಹಾಕಿ ಹಾಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೋಬೇಕು. ಇನ್ನು ಕೆಲವರ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಇರೋದಿಲ್ಲ, ಹಾಗೆ ಲಕ್ಷ್ಮಿಯ ವಿಗ್ರಹ ಕೂಡ ಇರೋದಿಲ್ಲ. ಅಂಥವ್ರು ಏನು ಮಾಡ್ಬೋದು ಅಂದರೆ ಕಳಸವನ್ನು ಸ್ಥಾಪನೆ ಮಾಡಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಕಳಸವನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಪೀಠವನ್ನು ಇಟ್ಕೊಂಡು ಪೀಠದ ಮೇಲೆ ಒಂದು ರಂಗೋಲಿಯನ್ನು ಹಾಕ್ಕೊಂಡು ರಂಗೋಲಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಪೀಠದ ಪೂಜೆ ಮಾಡಿಕೊಂಡು ಅದರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಸದ ಚೊಂಬನ್ನು ಇಟ್ಕೋಬೇಕು. ಕಳಸದ ಚೊಂಬು ಬೆಳ್ಳಿ, ಹಿತ್ತಾಳೆ, ತಾಮ್ರದ್ದಾಗಿದ್ದರೆ ಒಳ್ಳೆಯದು. ಅನಂತರ ಅದಕ್ಕೆ ಶುದ್ಧವಾಗಿರುವಂತಹ ನೀರನ್ನು ಹಾಕಿ ನೀರಿಗೆ ಅರಿಶಿನ ಕುಂಕುಮ ಅಕ್ಷತೆ ಒಂದು ಹೂವನ್ನು ಹಾಕಿ ಹಾಗೆ ಒಂದು ನಾಣ್ಯವನ್ನು ಹಾಕಬೇಕು. ನಾಣ್ಯ ಬೆಳ್ಳಿದಾದರೂ ಪರವಾಗಿಲ್ಲ, ಹಿತ್ತಾಳೆ ತಾಮ್ರದ್ದಾದರೂ ಪರವಾಗಿಲ್ಲ, 1 ರೂಪಾಯಿ 2 ರೂಪಾಯಿ ಕಾಯಿನ್ ಆದರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ಕಾಯಿನನ್ನು ಹಾಕಿ ಅನಂತರ 5 ವೀಳ್ಯದೆಲೆ ಆಗಲಿ ಅಥವಾ ಮಾವಿನ ಎಲೆ ಆಗಲಿ ಇಟ್ಕೋಬೋದು. ನಿಮಗೆ ಯಾವುದು ಸಿಗುತ್ತೋ ಅದನ್ನು ಇಟ್ಕೊಂಡು ನೀವು ಕಳಸ ಸ್ಥಾಪನೆ ಮಾಡ್ಬೋದು. ಇದೇ ಬೇಕು ಅದೇ ಬೇಕು ಅನ್ನೋ ಅಗತ್ಯ ಇಲ್ಲ. ನಾನಿಲ್ಲಿ ಕಳಸದ 2 ಬದಿಯಲ್ಲಿ 2 ಆನೆಗಳನ್ನು ಏರ್ಪಾಡು ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಕಳಸದ ಒಳಗಡೆ ಇಡೋದಕ್ಕೆ ಒಂದು ಹೊಸದಾಗಿ ಕಾಯಿ ತೊಗೊಂಡು ಕಾಯನ್ನು ನೀಟಾಗಿ ಬೇರೆ ಎಕ್ಸ್ಟ್ರಾ ಇರೋವಂಥ ನಾರನ್ನೆಲ್ಲ ತೆಗೆದು ಕಾಯನ್ನು ತೊಳೆದು ಅರಿಶಿನ ಕುಂಕುಮವನ್ನು ಇಟ್ಟು ಕಾಯನ್ನು ಕಳಸದ ಒಳಗಡೆ ಇಟ್ಕೊಂಡು ಇವಾಗ ಮಾಂಗಲ್ಯವನ್ನು ಹಾಕ್ತಾಯಿದ್ದೀನಿ. ಮಾಂಗಲ್ಯ ಇದ್ದರೆ ಹಾಕೊಳ್ಳಿ, ಇಲ್ಲದೇ ಇರೋರು ಏನು ಮಾಡ್ಬೋದು ಅಂದರೆ ಒಂದು ಅರಿಶಿನದ ಕೊಂಬಿಗೆ ಅರಿಶಿನದ ದಾರವನ್ನು ಕಟ್ಟಿ ಅದನ್ನು ಕಳಸದ ಕುತ್ತಿಗೆಗೆ ಕಟ್ಬೋದು. ಅನಂತರ ಇವಾಗ ಕಳಸ ಸ್ಥಾಪನೆ ಆಗಿದೆ. ಕಳಸಕ್ಕೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೊಳ್ಳಿ. ಮೊದಲೇ ಹೇಳಿದಾಗೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಸುಗಂಧ ಭರಿತವಾದಂಥ ಹೂಗಳನ್ನು ಅರ್ಪಿಸಿದ್ರೆ ತುಂಬಾ ಶ್ರೇಷ್ಠ. ನಾನಿವತ್ತು ಮಲ್ಲಿಗೆ ಹಾಗೆ ಕಮಲದ ಹೂವನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ. ಯಾವ ರೀತಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ನೋಡಿಕೊಂಡು ಇಡ್ತಾ ಇದ್ದೀನಿ. ಲಕ್ಷ್ಮಿ ಅಲಂಕಾರ ಪ್ರಿಯೆ, ಹಾಗಾಗಿ ನೀವು ಎಷ್ಟು ಅಲಂಕಾರ ಮಾಡ್ತೀರೋ ಅಷ್ಟು ಕೂಡ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಲಕ್ಷ್ಮೀ ದೇವಿಯನ್ನು ಕಮಲ ನಿವಾಸಿನಿ ಅಂತ ಕರೀತಾರೆ. ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಕಮಲದ ಒಳಗಡೆ ಇಟ್ಟು ಪೂಜೆ ಮಾಡೋಣ ಇವತ್ತು ಅಂತ ಹೇಳಿ ಒಂದು ದೀಪವನ್ನು ಇಟ್ಕೊಂಡು ಅದರ ಮೇಲೆ ಕಮಲದ ಹೂವನ್ನು ಇಟ್ಕೊಂಡಿದ್ದೀನಿ. ಹಾಗೆ ನೆಲದ ಮೇಲೆ ಇಡೋದಕ್ಕೆ ಹೋದರೆ ಕಮಲ ಸರಿಯಾಗಿ ಕೂರೋದಿಲ್ಲ ಅಂತ ಹೇಳಿ ಒಂದು ದೀಪ ಇಟ್ಕೊಂಡು ಅದರ ಮೇಲೆ ಕಮಲದ ಹೂವನ್ನು ಇಟ್ಕೊಂಡು ಇವಾಗ ಕಮಲದ ಹೂ ಒಳಗಡೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕು. ಹಾಗಾಗಿ ವಿಗ್ರಹವನ್ನು ಮೊದಲೇ ನೀಟಾಗಿ ತೊಳ್ಕೊಂಡಿದ್ದೆ, ಅಭಿಷೇಕವನ್ನು ಕೂಡ ಮಾಡಿಕೊಂಡಿದ್ದೆ. ಆ ವಿಗ್ರಹವನ್ನು ಇವಾಗ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಕಮಲದ ಒಳಗಡೆ ಕೂರಿಸಿದ್ದೀನಿ. ಎಷ್ಟು ಕಳೆಯಾಗಿ ಅಮ್ಮನವ್ರು ಕಾಣಿಸ್ತಾ ಇದ್ದಾರಲ್ವ. ಶುಕ್ರವಾರದ ದಿವಸ ಈ ರೀತಿ ಕಮಲದ ಹೂ ಸಿಕ್ಕಿದ್ರೆ ಖಂಡಿತ ತೊಗೊಂಡು ಬಂದಿಟ್ಟು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಕಾಮಾಕ್ಷಿ ದೀಪ ಅಥವಾ ಗಜಲಕ್ಷ್ಮಿ ದೀಪವನ್ನು ಹಚ್ಚಿದ್ರೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನೇಲಿರುವಂಥ ಕಾಮಾಕ್ಷಿ ದೀಪ ಅಂದರೆ ಗಜಲಕ್ಷ್ಮಿ ದೀಪವನ್ನು ಕೂಡ ನಾನಿಲ್ಲಿ ಒಂದು ಪೀಠದ ಮೇಲಿಟ್ಟು ತಯಾರು ಮಾಡ್ಕೊತಾ ಇದ್ದೀನಿ ಪೂಜೆಗೆ. ನಿಮ್ಮ ಮನೇಲಿದ್ದರೆ ಇಟ್ಕೊಳ್ಳಿ, ಇಲ್ಲದೇ ಇದ್ದರೆ ತೊಂದರೆ ಇಲ್ಲ. ಯಾವೆರಡು ದೀಪಗಳನ್ನು ಇಟ್ಟಿರ್ತಿರೋ ದೇವ್ರ ಮುಂದೆ ಅದೇ ದೀಪಗಳನ್ನು ಹಚ್ಚಿ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ನಾನು ಒಂದು ಕಾಮಾಕ್ಷಿ ದೀಪ ಹಾಗೆ 2 ದೀಪಗಳನ್ನು ಹಚ್ಕೊಂಡಾಗ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ 3 ದೀಪವನ್ನು ಹಚ್ಬೋದಾ ಅಂತ. ದೀಪಗಳನ್ನು ಹಚ್ಚೋದಕ್ಕೆ ಇಷ್ಟೇ ಹಚ್ಚಬೇಕು ಅಷ್ಟೇ ಹಚ್ಚಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ. ನೀವು ಎಷ್ಟು ದೀಪವನ್ನು ಹಚ್ಚಿದ್ರೂ ಕೂಡ ಅದು ಒಳ್ಳೆಯದೇ. ನಿಜವಾಗ್ಲೂ ಹೇಳಬೇಕು ಅಂದರೆ ಕಾಮಾಕ್ಷಿ ದೀಪ ನಾವೇನು ಹಚ್ಚಿರ್ತೀವಲ್ಲ ಅದನ್ನು ಸ್ವತಃ ಲಕ್ಷ್ಮೀ ದೇವಿ ಅಂತ ಭಾವಿಸಿ ದೀಪವನ್ನು ಹಚ್ಚಿರ್ತೀವಿ. ಹಾಗಾಗಿ ಆ ದೀಪದ ಕೌಂಟನ್ನು ನಾವು ತಗೋಬಾರ್ದು. ಪ್ರತಿನಿತ್ಯ ಒಂದು ಕಾಮಾಕ್ಷಿ ದೀಪ 2 ನಾರ್ಮಲ್ ಕಂಬದ ದೀಪಗಳನ್ನು ನೀವು ದೇವ್ರ ಮನೇಲಿ ಹಚ್ಚಿದ್ರೂ ಏನೂ ತೊಂದರೆ ಇಲ್ಲ, ತುಂಬಾ ಶ್ರೇಷ್ಠ.
ಹಾಗಾಗಿ ಯಾವುದೇ ಗೊಂದಲ ಇಟ್ಕೊಳ್ಳದೆ ನೀವು ಕಾಮಾಕ್ಷಿ ದೀಪವನ್ನು 2 ಕಂಬದ ದೀಪಗಳನ್ನು ದೇವ್ರ ಮನೆಯಲ್ಲಿ ಹಚ್ಬೋದು. ಇನ್ನು ಪೂಜೆ ಶುರು ಮಾಡೋದಕ್ಕೂ ಮುಂಚೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಹಾಗಾಗಿ ಗಣಪತಿಯ ವಿಗ್ರಹವನ್ನು ಇಟ್ಕೊಂಡು ಅರ್ಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ, ಹೂವನ್ನು ಅರ್ಪಿಸಿ, ಧೂಪವನ್ನು ತೋರಿಸಿ, ಗಣಪತಿಯ ಸರಳವಾಗಿರುವಂಥ ಮಂತ್ರವನ್ನು ಹೇಳಿಕೊಂಡು ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಕೇಳಿಕೊಂಡು ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭ ಮಾಡಿದ್ದೀನಿ. ಲಕ್ಷ್ಮೀ ಕಳಸಕ್ಕೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ, ಧೂಪವನ್ನು ತೋರಿಸಿ, ಲಕ್ಷ್ಮೀ ದೇವಿಯನ್ನು ಪೂಜೆಗೆ ಆಹ್ವಾನ ಮಾಡಬೇಕು. ನಾನು ಈ ಆಷಾಢ ಶುಕ್ರವಾರ ನಿನ್ನ ವ್ರತವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರಲಿ. ನಮ್ಮ ಮನೇಲಿರ್ತಕ್ಕಂತಹ ಎಲ್ಲ ದಾರಿದ್ರ್ಯವನ್ನು ಕಳೆದು ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡು ತಾಯಿ ಅಂತ ಕೇಳಿಕೊಂಡು ಅನಂತರ ಲಕ್ಷ್ಮೀ ಪೂಜೆಯನ್ನು ಆರಂಭ ಮಾಡಬೇಕು. ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಲಕ್ಷ್ಮೀ ಅಷ್ಟೋತ್ರವನ್ನು, ಲಕ್ಷ್ಮೀ ಅಷ್ಟಕಮ್ಮನ್ನು, ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಹಾಗೆ ಲಕ್ಷ್ಮೀ ಸಹಸ್ರನಾಮವನ್ನು ಹೇಳಿಕೊಂಡು ನೀವು ಅರ್ಚನೆಯನ್ನು ಮಾಡ್ಬೋದು. ಅಥವಾ ಲಲಿತಾ ಸಹಸ್ರನಾಮವನ್ನು ಕೂಡ ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಬೋದು. ನಾನಿವತ್ತು ಲಕ್ಷ್ಮೀ ದೇವಿಯನ್ನು ಕಮಲದ ಮೇಲೆ ಕೂರಿಸಿ ಅರ್ಚನೆ ಮಾಡ್ತಾಯಿದ್ದೀನಿ. ಕುಂಕುಮಾರ್ಚನೆಯನ್ನು ಮಾಡ್ತಾಯಿದ್ದೀನಿ. ಲಕ್ಷ್ಮೀ ದೇವಿಗೆ ಅಥವಾ ಹೆಣ್ಣು ದೇವರುಗಳಿಗೆ ಕುಂಕುಮಾರ್ಚನೆ ಮಾಡೋದು ಬಹಳನೇ ವಿಶೇಷ, ತುಂಬಾ ಶ್ರೇಷ್ಠ. ಹಾಗಾಗಿ ನಿಮ್ಮ ಉಂಗುರದ ಬೆರಳಲ್ಲಿ ಹಾಗೆ ಹೆಬ್ಬೆರಳಲ್ಲಿ ಕುಂಕುಮವನ್ನು ತಗೊಂಡು ಒಂದೊಂದು ಹೆಸರುಗಳನ್ನು ಹೇಳುವಾಗ, ಅಂದರೆ ಲಕ್ಷ್ಮೀ ದೇವಿಯ 108 ಹೆಸರುಗಳನ್ನು ಹೇಳ್ಕೊಂಡು ಅರ್ಚನೆ ಮಾಡ್ತೀವಲ್ವ, ಒಂದೊಂದು ಹೆಸರು ಹೇಳುವಾಗ ಒಂದೊಂದು ಚಿಟಿಕೆ ಕುಂಕುಮವನ್ನು ಲಕ್ಷ್ಮೀ ದೇವಿಯ ಮೇಲೆ ಹಾಕ್ತಾ ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ. ಕುಂಕುಮಾರ್ಚನೆ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಬಿಡಿ ಹೂಗಳಿಂದ, ಅಕ್ಷತೆಯಿಂದ ಅರ್ಚನೆ ಮಾಡ್ಬೋದು. ಅಥವಾ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ, ಕಾಯಿನ್ಸ್ ಸಿಗುತ್ತಲ್ಲ, ಆ ಕಾಯಿನ್ಗಳನ್ನು ಕೂಡ ಬಳಸಿ ನೀವು ಅರ್ಚನೆಯನ್ನು ಮಾಡ್ಬೋದಾಗಿರುತ್ತೆ. ಅರ್ಚನೆ ಎಲ್ಲ ಆದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸ್ಬೇಕು. ಧೂಪ ತೋರಿಸಿದ ನಂತರ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯಕ್ಕೆ ನೀವು ಏನಾದರೂ ಸಿಹಿ ನೈವೇದ್ಯವನ್ನು ಮಾಡ್ಬೋದು. ಪಾಯಸ, ಪೊಂಗಲ್ಲು, ಬೆಲ್ಲದನ್ನ, ಕೇಸರಿ ಬಾತು, ಅಥವಾ ಖಾರದಲ್ಲಿ ಕಲಸಿರೋ ಅನ್ನ ಅಂದರೆ ಅಮ್ಮನಿಗೆ ಬಹಳನೇ ಪ್ರೀತಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಮಾಡಿರೋವಂಥ ಚಿತ್ರಾನ್ನ, ಪುಳಿಯೋಗರೆ ಆಗಿರ್ಬೋದು, ಖಾರ ಪೊಂಗಲ್ ಆಗಿರ್ಬೋದು, ಮೊಸರನ್ನ, ಈ ರೀತಿ ಕೂಡ ನೀವು ನೈವೇದ್ಯ ಮಾಡ್ಬೋದು. ಅಥವಾ ಸರಳವಾಗಿ ಪಾನಕ, ಕೋಸಂಬರಿ ಇಟ್ಟು ನೈವೇದ್ಯವನ್ನು ಮಾಡ್ಬೋದು. ಇದೇನು ಮಾಡೋದಕ್ಕಾಗಿ ಸಾಧ್ಯ ಆಗಲಿಲ್ಲ ಅಂತಂದರೆ ಒಂದು ಲೋಟ ಹಸಿ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿ ಅಥವಾ ಬೆಲ್ಲ ಹಾಕಿ ಇಡ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಹಣ್ಣುಗಳಿದ್ದರೆ ಹಣ್ಣುಗಳನ್ನೇ ನೈವೇದ್ಯ ಮಾಡ್ಬೋದು. ಇನ್ನು ತೆಂಗಿನಕಾಯಿ ಒಡೆದು ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು. ಏನು ಮಾಡ್ತೀರಾ ಅಂತಂದರೆ, ಮೊದಲನೇ ಸಲ ಹೊಸ ಕಾಯನ್ನು ಒಡೆದು ನೈವೇದ್ಯ ಮಾಡಿ, ಎರಡನೇ ಸಲ ಈ ವಾರ ಇಟ್ಟಿರೋವಂಥ ಕಳಸದ ಕಾಯನ್ನು ಒಡೆದು ನೈವೇದ್ಯ ಮಾಡಿ ಕಳಸಕ್ಕೆ ಹೊಸ ಕಾಯಿಯನ್ನು ಇಡಿ. ಮೂರನೇ ವಾರ, ಎರಡನೇ ವಾರ ಇಟ್ಟಿರೋವಂಥ ಕಳಸದ ಕಾಯಿ ತೆಗೆದು ನೈವೇದ್ಯ ಮಾಡಿ ಹೊಸ ಕಾಯನ್ನು ನೀವು ಕಳಸಕ್ಕಿಟ್ಟು ಆ ರೀತಿ ಪೂಜೆ ಮಾಡ್ಬೋದು. ಹಾಗೆ ಲಕ್ಷ್ಮೀ ದೇವಿಗೆ ನೀವು ಮೊದಲನೇ ಸಲ ಬ್ಲೌಸ್ ಪೀಸು, ಬಳೆ ಇವುಗಳನ್ನೆಲ್ಲ ಇಟ್ಟು ದೇವಿಗೆ ಮಡಲನ್ನು ಕೂಡ ತುಂಬೋದು. ಇನ್ನು ನೈವೇದ್ಯ ಎಲ್ಲ ಆದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಿ. ಇನ್ನು ಈ ಲಕ್ಷ್ಮೀ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ, ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಯಾವಾಗಲೂ ಕೂಡ 2 ಮುಹೂರ್ತಗಳು ಬಹಳನೇ ಶ್ರೇಷ್ಠ. ಒಂದು ಬ್ರಾಹ್ಮಿ ಮುಹೂರ್ತ, ಇನ್ನೊಂದು ಗೋಧೂಳಿ ಮುಹೂರ್ತ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿನ ಸಮಯ, ಅಂದರೆ 5:30 ಒಳಗಡೆ ನೀವು ಪೂಜೆಯನ್ನು ಮುಕ್ತಾಯಗೊಳಿಸೋದು ಬಹಳನೇ ಶ್ರೇಷ್ಠ. ಅಷ್ಟು ಬೇಗ ಪೂಜೆ ಮಾಡೋದಕ್ಕಾಗಲ್ಲ, ನಾವು ವರ್ಕಿಂಗ್ ವುಮೆನ್ಸ್, ಕೆಲಸಕ್ಕೆ ಹೋಗಿ ಬರಬೇಕು ಅನ್ನೋರು ಸಂಜೆ 5:30ಯಿಂದ 7:30 ಸಮಯ ಏನಿರುತ್ತೆ, ಹಸುಗಳು ಮನೆ ಒಳಗಡೆ ಬರುವಂಥ ಸಮಯ, ಆ ಸಮಯದಲ್ಲಿಯೂ ಕೂಡ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕೆ ತುಂಬಾ ಶ್ರೇಷ್ಠವಾಗಿರುತ್ತೆ. ನೀವು ಆ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು. ಇನ್ನು ಪೂಜೆ ಎಲ್ಲ ಆದ ನಂತರ ಸಂಜೆ ದೇವಿಗೆ ನಾವು ಹೊಗಳಿ ಅರ್ಚನೆ ಎಲ್ಲ ಮಾಡಿರ್ತೀವಲ್ಲ, ಹಾಗಾಗಿ 2 ತುಪ್ಪದ ದೀಪಗಳನ್ನು ಹಚ್ಕೊಂಡು ಹಾಗೆ ಕೆಂಪು ನೀರನ್ನು ಮಾಡಿಕೊಂಡು ದೇವಿಗೆ ದೃಷ್ಟಿ ಆರತಿಯನ್ನು ತೆಗೀರಿ. ಆವತ್ತಿನ ದಿವಸ ಮನೆಗೆ ಯಾರಾದರೂ ಮುತ್ತೈದೆಯರು ಬಂದರೆ ಅಥವಾ ಹೆಂಗಸರು ಮಕ್ಕಳು ಬಂದರೆ ಅವ್ರಿಗೆ ಬರೀ ಕೈಯಲ್ಲಿ ಕಳಿಸೋದಕ್ಕೆ ಹೋಗಬೇಡಿ. ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಕಳಿಸಿ. ಇನ್ನು ಆಷಾಢ ಲಕ್ಷ್ಮೀ ಪೂಜೆಯನ್ನು ಮಾಡಿದ ನಂತರ ವಿಸರ್ಜನೆಯನ್ನು ಯಾವಾಗ ಮಾಡಬೇಕು ಅಂದರೆ, ಶುಕ್ರವಾರದ ದಿವಸನೇ ವಿಸರ್ಜನೆ ಮಾಡೋದಕ್ಕೆ ಹೋಗಬೇಡಿ. ಶನಿವಾರದ ದಿವಸ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಮತ್ತೊಂದು ಸಲ ದೀಪವನ್ನೆಲ್ಲ ಹಚ್ಚಿ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅನಂತರ ನೀವು ಕಳಸವನ್ನು ಹಾಗೆ ಫೋಟೋವನ್ನು, ವಿಗ್ರಹವನ್ನು ಬಲಭಾಗಕ್ಕೆ ಸ್ವಲ್ಪ ಸರಿಸಿದ್ರೆ ಸಾಕಾಗುತ್ತೆ. ಇನ್ನು ಮುಂದಿನ ವಾರ ಗುರುವಾರದ ಹಿಂದಿನ ದಿವಸನೇ ಎಲ್ಲ ತೆಗೆದು ಪೂಜೆ ಸಾಮಗ್ರಿಗಳನ್ನು ತೊಳ್ಕೊಂಡು ಶುಕ್ರವಾರದ ದಿವಸ ಬೆಳಗ್ಗೆನೇ ಪೂಜೆ ಮಾಡೋದಕ್ಕೆ ಅಣಿ ಮಾಡ್ಕೋಬೋದು, ಗುರುವಾರದ ದಿವಸನೇ. ಇನ್ನು ಪೂಜೆ ಎಲ್ಲ ಮುಗಿದ ನಂತರ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿರೋದನ್ನು ಕೇಳಿಕೊಂಡು ಅಕ್ಷತೆ ಮತ್ತು ಹೂವನ್ನು ದೇವಿಗೆ ಅರ್ಪಿಸಿ ಆನಂತರ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಪೂಜೆಯಲ್ಲಿ
ಅಡಚಣೆಗಳಾಗಿದ್ದರೆ ಕ್ಷಮಿಸುವಂಥ ದೇವರ ಹತ್ರ ಕೇಳಿಕೊಂಡು ನಿಮ್ಮ ಪೂಜೆಯನ್ನು ಮುಕ್ತಾಯಗೊಳಿಸ್ಬೋದು. ಈ ರೀತಿ ತುಂಬಾ ಸರಳವಾಗಿ ನೀವು ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಶುಕ್ರವಾರ ದಿವಸ ಮಾಡ್ಕೋಬೋದು. ಇನ್ನು ಮನೆಯಲ್ಲಿ ಆಲ್ರೆಡಿ ಒಂದು ಕಳಸವನ್ನು ಇಟ್ಟಿರ್ತೀವಿ, ಮತ್ತೊಂದು ಕಳಸವನ್ನು ಸ್ಥಾಪನೆ ಮಾಡಬೇಕಂತ ಕೇಳೋದಾದರೆ ಅಗತ್ಯ ಇಲ್ಲ. ಅದೇ ಕಳಸಕ್ಕೆ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಕಳಸ ಇಡದೆ ಸರಳವಾಗಿ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಈ ಪೂಜೆ ಜೊತೆ ಉಪ್ಪಿನ ದೀಪವನ್ನು ಹಚ್ಬೋದಾ ಅಂತಂದರೆ ಹಚ್ಬೋದು, ಏನೂ ತೊಂದರೆ ಇಲ್ಲ. ಅದನ್ನು ಸಪ್ರೇಟಾಗಿ ಒಂದು ಪೀಠದ ಮೇಲೆ ಇಟ್ಟು ಉಪ್ಪಿನ ದೀಪವನ್ನು ಕೂಡ ನೀವು ಹಚ್ಕೋಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.